ಪ್ರೀತಿಯ ಮಕ್ಕಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಜಾತಿಯ ಒತ್ತಕ್ಷರಗಳನ್ನು ಓದುವ ಸುಲಭ ವಿಧಾನವನ್ನು ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋಗಳಲ್ಲಿ ಒತ್ತಕ್ಷರ ಅಂದ್ರೇನು, ಒತ್ತಕ್ಷರದ ವಿಧಗಳು, ಹಾಗೆ ಸಜಾತಿಯ ಒತ್ತಕ್ಷರ ಪದಗಳು, ವಿಜಾತಿಯ ಒತ್ತಕ್ಷರ ಪದಗಳು ಅಂದ್ರೇನು, ಮತ್ತು ಅವುಗಳಿಗೆ ಸಾಕಷ್ಟು 200ರಿಂದ 400 ಉದಾಹರಣೆಗಳ ಮೂಲಕ ತಿಳ್ಕೊಂಡ್ವಿ. 400 ಒತ್ತಕ್ಷರ ಪದಗಳನ್ನ ಹೇಗೆ ಓದೋದು ಅಂತಲೂ ತಿಳ್ಕೊಂಡ್ವಿ. ಈಗ ವಿಜಾತಿಯ ಒತ್ತಕ್ಷರಗಳನ್ನು ಮತ್ತಷ್ಟು ಸುಲಭವಾಗಿ ಹೇಗೆ ಓದ್ಬೋದು ನೋಡೋಣ. ಮೊದಲು ಮೇಲಿನ ಅಕ್ಷರವನ್ನು ಅರ್ಧಾಕ್ಷರವನ್ನಾಗಿ ಓದಬೇಕು. ಯಾವುದೇ ಒಂದು ಪದದಲ್ಲಿ ಒತ್ತಕ್ಷರ ಇದೆ ಅಂದರೆ ಈ ಮೇಲಿನ ಅಕ್ಷರವನ್ನು ಅರ್ಧಾಕ್ಷರವಾಗಿ ಓದಿ ಕೆಳಗಿನ ಒತ್ತನ್ನು ನಾವು ಪೂರ್ತಿ ಅಕ್ಷರವಾಗಿ ಓದಬೇಕು. ನಂತರ ಒತ್ತಕ್ಷರಕ್ಕೆ ಮೇಲಿನ ಅಕ್ಷರದ ಸ್ವರ ಸೇರಿಸಿ ಓದಬೇಕು. ಈ ಮೇಲಿನ ಅಕ್ಷರದಲ್ಲಿ ಏನು ಸ್ವರ ಇದೆ, ಈಗ ಉತ್ಕಟಲಿ ತಾಗೆ ಕೊನೆಯಲ್ಲಿ ಆ ಸ್ವರ ಇದೆ, ಅದನ್ನು ಕೆಳಗೆ ಕೊಟ್ಟಿರುವ ಒತ್ತಿಗೆ ಸೇರಿಸಿ ಓದಬೇಕು. ಈಗ ಎಕ್ಸಾಂಪಲ್ಸ್ ನೋಡೋಣ. ಮೊದಲನೇದು ಉತ್ಕಟ, ಉ ತಾಗೆ ಕಾವತ್ತು ಟ, ಉತ್ಕಟ. ಸೊ ಇಲ್ಲಿ ಬಿಡಿಸಿ ಬರೆದಾಗ ಅದನ್ನು ನಾವು ಏನಂತ ಓದ್ತೀವೋ ಅದನ್ನು ಇಲ್ಲಿ ಲೆಟರ್ಸ್ಲಿ ಕೊಟ್ಟಿದ್ದಾರೆ, ಉತ್ಕಟ ಅಂತ ಓದಬೇಕು. ನಾನು ಆಗಲೇ ತಿಳಿಸಿದ್ದ ಹಾಗೆ ಮೇಲಿನ ಅಕ್ಷರನ ಅರ್ಧ ಅಕ್ಷರವಾಗಿ ಓದಬೇಕು, ಮತ್ತು ಕೆಳಗಿನ ಒತ್ತನ್ನು ಮೇಲಿನ ಅಕ್ಷರದ ಸ್ವರವನ್ನು ಸೇರಿಸಿ ಪೂರ್ತಿ ಅಕ್ಷರವಾಗಿ ಓದಬೇಕು. ಸೊ ಉತ್ಕಟ. ಹೀಗೆ ಯಾರಿಗೆಲ್ಲ ಒತ್ತಕ್ಷರ ಪದಗಳನ್ನ ಓದೋದಕ್ಕೆ ಕಷ್ಟ ಆಗುತ್ತೋ ಸ್ಟಾರ್ಟಿಂಗ್ ಈ ಥರ ಬರ್ಕೊಂಡು ಓದಿ ಅಭ್ಯಾಸ ಮಾಡಿ ನಂತರ ಡೈರೆಕ್ಟಾಗಿ ಓದೋದನ್ನು ಕಲಿಬೋದು. ನೆಕ್ಸ್ಟ್ ಖಡ್ಗ, ಖ ಡಾಗೆ ಗಾವತ್ತು, ಖಡ್ಗ. ಸೊ ಖ ಡ ಗ, ಖಡ್ಗ ಅಂತ ಈ ಥರ ಬಿಡಿಸಿ ಬರೆದು ಓದ್ಬೋದು. ನಿಶ್ಚಯ, ಮೇಲಿನ ಅಕ್ಷರನ ಅರ್ಧಾಕ್ಷರ ಮಾಡ್ಕೊಂಡಿದ್ದೀವಿ, ಕೆಳಗಿನ ಒತ್ತನ್ನು ಮೇಲಿನ ಅಕ್ಷರದ ಸ್ವರಕ್ಕೆ ಸೇರಿಸಿ ಪೂರ್ತಿ ಅಕ್ಷರ ಮಾಡ್ಕೊಂಡಿದ್ದೀವಿ. ಸೊ ನಿಶ್ಚಯ, ನಿ ಶ ಚ ಯ, ನಿಶ್ಚಯ. ಅದೇ ಥರ ಕಷ್ಟ, ಕಾ ಬರ್ದು ಅರ್ಧ ಶ ಟ, ಕಷ್ಟ. ಕೃಷ್ಣ, ಕೃಷ್ಣ, ಕೃಷ್ಣ. ಪಾಕೊಂಬು ಪು ಸಾಗೆ ತಾವತ್ತು ಕ, ಪುಸ್ತಕ, ಪುಸ್ತಕ. ಈ ಥರ ಒಂದು ಒತ್ತಕ್ಷರ ಇರುವ ಅಕ್ಷರವನ್ನು ಸ ಮತ್ತು ತ ಅಂತ ಬಿಡಿಸಿ ಬರೆದು ಓದ್ಕೋಬೋದು. ನೆಕ್ಸ್ಟ್ ಸ್ಥಳ, ಸ್ಥಳ, ಸ ಬರೆದು ಥಾ ಬರೆದು ಲ, ಸ್ಥಳ ಅಂತ ಓದಬೇಕು. ನಾವೇನು ಪ್ರೊನೌನ್ಸ್ ಮಾಡ್ತೀವೋ ಅದನ್ನು ಇಲ್ಲಿ ಬಿಡಿಸಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶಬ್ದ, ಶಬ್ದ. ದಗ್ಧ, ದಗ್ಧ. ರತ್ನ, ರತ್ನ. ಇದೇ ಥರ ನೀವು ಬಿಡಿಸಿ ಬರೆದು ಓದ್ಬೋದು. ಇದು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪುಷ್ಪ, ಪುಷ್ಪ. ಉಲ್ಬಣ, ಉಲ್ಬಣ. ಪದ್ಮ, ಪ ದ ಮ, ಪದ್ಮ. ರಮ್ಯ, ರ ಮ ಯ, ರಮ್ಯ. ಶ್ರಮ, ಶ ರ ಮ, ಶ್ರಮ. ಶುಕ್ಲ, ಶ ಕ ಲ, ಶುಕ್ಲ. ಸ್ವರ, ಸ ವ ರ, ಸ್ವರ. ಅಕ್ಷರ, ಅ ಕ ಶ ರ, ಅಕ್ಷರ. ಉತ್ಸವ, ಉ ತ ಸ ವ, ಉತ್ಸವ. ರಾಷ್ಟ್ರ. ಈ ಪದನ ಓದೋದಕ್ಕೆ ಬರೆಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ರ ಶ ಟ ರ, ಈ ಥರ ಬಿಡಿಸಿ ಬರೆದು ಓದೋದು ಹಾಗೆ ಬರೆಯೋದನ್ನು ಕಲಿಬೋದು. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಅಗತ್ಯ ಇರೋರಿಗೆ ಶೇರ್ ಮಾಡಿ.